ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಚಿಕ್ಕೋಡಿ ತಾಲೂಕಿನಲ್ಲಿ ಹಾಳು ಹಗಲೇ ನಡೆಯುತ್ತಿರುವ ಅಕ್ರಮ ಮಣ್ಣು ಸಾಗಾಟ, ಜಾನು ಕುರುಡರಂತೆ ವರ್ತಿಸುತ್ತಿರುವ ಸಂಬಂಧಿಸಿದ ಇಲಾಖೆಯ ಅಧಿಕಾರಿಗಳು. ಶೌಚಾಲಯದ ಗುಂಡಿ ತೆಗೆದ ಕಾರಣಕ್ಕೆ ಸಹೋದರರಿಬ್ಬರ ನಡುವೆ ವಾದ ವಿವಾದ, ಒಬ್ಬನ ಸಾವಿನೊಡನೆ ಅಂತ್ಯ. ಚಿಕ್ಕೋಡಿ ತಾಲೂಕಿನ ನೇಜು ಗ್ರಾಮದಲ್ಲಿ ನಡೆದ ಘಟನೆ. ದೇಶಾದ್ಯಂತ ಕೇಂದ್ರ ಸರ್ಕಾರದಡಿಯ ಸ್ಮಾರಕಗಳು ಹಾಗೂ ವಸ್ತು ಸಂಗ್ರಹಾಲಯಗಳು ಬಂದ್, ಮೇ 15ರವರೆಗೆ ಮುಚ್ಚುವಂತೆ ಆದೇಶ. ನಿಗದಿತ ವೇಳಾಪಟ್ಟಿಯಂತೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಿ ಶಿಕ್ಷಣ ಸಚಿವರಿಗೆ ಬಸವರಾಜ ಹೊರಟ್ಟಿ ಪತ್ರ. ಬಾಗಲಕೋಟೆ ಜಿಲ್ಲೆಯ ರಬಕವಿಬನಹಟ್ಟಿ ತಾಲೂಕಿನ ಚಿಮ್ಮಡ ಗ್ರಾಮದಲ್ಲಿ ಸ್ಫೂರ್ತಿ ಯುವ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆಯ ವತಿಯಿಂದ 130ನೇ ಅಂಬೇಡ್ಕರ್ ಹಾಗೂ 114ನೇ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರ ಜಯಂತಿ ನಿಮಿತ್ತವಾಗಿ ಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ಫೂರ್ತಿ ಯುವ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಚಿಮ್ಮಡ್ ಇವರ ನೇತೃತ್ವದಲ್ಲಿ 130ನೇ ಅಂಬೇಡ್ಕರ್ ಹಾಗೂ 114ನೇ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಆಚರಿಸಲಾಗಿತ್ತು. ಈ ನಿಮಿತ್ತವಾಗಿ ಪ್ರಥಮ ಬಾರಿಗೆ ರಕ್ತದಾನ ಶಿಬಿರವನ್ನ ಚಿಮ್ಮಡ್ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದರು. ಚಿಮ್ಮಡ್ ಗ್ರಾಮದ ಸುಮಾರು 60 ಜನರು ರಕ್ತದಾನವನ್ನ ಮಾಡಿದ್ರು. ಸರ್ಕಾರದ ಆದೇಶದನ್ವಯ ಕೋವಿಡ್-19 ಪರೀಕ್ಷೆಯನ್ನ ಮಾಡಿ ರಕ್ತವನ್ನ ಪಡೆದುಕೊಳ್ಳಲಾಯಿತು. ಸ್ಫೂರ್ತಿ ಯುವ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಚಿಮ್ಮಡ್ ಇವರ ನೇತೃತ್ವದಲ್ಲಿ ಜರುಗಿದ ಈ ಒಂದು ರಕ್ತದಾನ ಶಿಬಿರದಲ್ಲಿ ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಮಾರುತಿ ಬರಡಿ, ಉಪಾಧ್ಯಕ್ಷರಾದ ಮಾರುತಿ ಅಣ್ಣಯ್ಯಗೋಳ್, ಖಜಾಂಚಿಯಾದ ಮಹಾದೇವ್ ಗೋವಿಂದಗೋಳ್, ಕಾರ್ಯದರ್ಶಿಯಾದ ತುಕಾರಾಮ್ ಕುಂದರಾಳ್, ಸದಸ್ಯರಾದ ಶೇಖರ್ ದೊಡವಾಡ್, ಮಿಥುನ್ ಪೂಜಾರಿ, ಸುರೇಶ್ ದೊಡವಾಡ್, ತುಕಾರಾಮ್ ದೊಡವಾಡ್, ಪ್ರಭು ಕುಂದರಾಳ್, ಪ್ರಭು ಅಣ್ಣಯ್ಯಗೋಳ್, ಗಜಾನಂದ್ ಬೆಳಗಲಿ, ಚಿಮ್ಮಡ್ ಊರಿನ ಗುರು ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿಯ ಪಿಡಿಒ ಆದಂತಹ ಮಲ್ಲಪ್ಪ ರೋಗಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗುರುಲಿಂಗಪ್ಪ ಪೂಜಾರಿ, ಉಮೇಶ್ ಪೂಜಾರಿ, ಅಶೋಕ್ ಮೋಟಿಗಿ, ಆನಂದ್ ಕೌಟಪ್ಕೋ, ಫಿರ್ಸಾಬ್ ನದಾಫ್ ಇನ್ನಿತರರು ಉಪಸ್ಥಿತರಿದ್ದರು. ತಾಲೂಕಿನಲ್ಲಿ ಚಿಮ್ಮಡ ಒಂದು ಗ್ರಾಮದಲ್ಲಿ ನಾವು ಸ್ಫೂರ್ತಿ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಚಿಮ್ಮಡ್ ಇವರ ಸಹಯೋಗದಲ್ಲಿ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ನಿಮಿತ್ತವಾಗಿ ಹಾಗೂ ಬಾಬು ಜಗಜೀವನ್ ರಾವ್ ಜಯಂತಿಯ ನಿಮಿತ್ತವಾಗಿ ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಇದರ ಮುಖ್ಯ ಉದ್ದೇಶ ಬಡವರಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಅವರಿಗೆ ಉಚಿತವಾಗಿ ಒದಗಿಸುವ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದು, ಅಪಘಾತವಾದಾಗ ಇನ್ನಿತರ ತುರ್ತುವಾಗಿ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇದ್ದಾಗ ರಕ್ತವನ್ನು ನಾವು ಉಚಿತವಾಗಿ ಒದಗಿಸುವ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಈ ರಕ್ತದಾನ ಶಿಬಿರವನ್ನು ನಮ್ಮ ಸ್ಫೂರ್ತಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಂಘದವರು ನಮ್ಮ ಚಿಮ್ಮಡ ಗ್ರಾಮದಾಗ ಅದ್ರ ಜೊತೆ ಅಂಬೇಡ್ಕರ್ ಸಂಘದ ಯುವಕರ ಎಲ್ಲರೂ ಕೂಡಿ ರಕ್ತದಾನ ಶಿಬಿರವನ್ನು ಮಾಡ್ಬೇಕಂತಂದ 4 ದಿನ ಮುಂಚಿತ ನಮ್ಮ ಪಂಚಾಯತಿ ಬಂದ ಸ್ವಲ್ಪ ಮನವಿ ಪತ್ರ ಕೊಟ್ಟು ತಮ್ಮ ಕಾರ್ಯಕ್ರಮ ಅಂಬೇಡ್ಕರ್ ಜಯಂತಿ ನಿಮಿತ್ತ ಮಾಡಬೇಕಂತ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ನಾವು ಎಲ್ಲ ಪಂಚಾಯತಿ ವತಿಯಿಂದ ಎಲ್ಲ ನಮ್ಮ ಸದಸ್ಯರು, ಅಧ್ಯಕ್ಷರು, ನಾವು ಎಲ್ಲರೂ ಕೂಡಿ ಒಳ್ಳೆ ಮಾಡಿರಪ್ಪ, ಅದಕ್ಕೆ ನಾವು ಏನು ಬೇಕು ಎಲ್ಲ ಬೆಂಬಲ ಕೊಡ್ತೀವಿ ಅಂದೆವು. ಉತ್ಸಾಹಿ ಯುವಕರದಾರು ಇಲ್ಲಿ ಈ ಕಾರ್ಯಕ್ರಮ ಇದ್ರ ವತಿಯಿಂದ ತರಿಸಿ ಎಲ್ಲ ಗ್ರಾಮದ ಜನರಿಗೆ ಅದನ್ನು ಅನುಕೂಲ ಆಗುವ ಒಂದು ದೃಷ್ಟಿಯಿಂದ ರಕ್ತದಾನ. ಇವತ್ತು ನಮ್ಮ ಊರಿನ ಗ್ರಾಮದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನದ ಜಯಂತಿ ಪರವಾಗಿ ಅವರು ನಮ್ಮ ಈ ರಕ್ತದಾನ ಶಿಬಿರವನ್ನು ಮಾಡಬೇಕಂತೇಳಿ ಹುಡುಗರು ಭಾಳ ಹುಮ್ಮಸ್ಸು ಹೊಂದಿದ್ದರು. ಅದಕ್ಕೆಲ್ಲ ನಮ್ಮ ಊರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರು, ಸರ್ವ ಸದಸ್ಯರಾಗಲಿ, ಮುಂದೆ ನಮ್ಮ ಊರಿನ ಹಿರಿಯರಾಗಲಿ ಎಲ್ಲರೂ ಯುವಕರು ಕೂಡಿ ಇದನ್ನು ಅವರಿಗೆ ಪ್ರೋತ್ಸಾಹ ಮಾಡಿದ್ದಾರೆ. ಆದರೆ 64 ದಿನ ರಕ್ತದಾನ ಶಿಬಿರ ಮಾಡಿದ ಪರಿ ನಮ್ಮಲ್ಲಿ ಏನು ಹಗರದಾಗಲ್ಲ ಗ್ರಾಮೀಣ ಒಳಗೆ. ಇನ್ನೂ ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಆಸಕ್ತಿ ಕೊಡಲಿ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿನಂತಿ ಮಾಡಿ ಕೇಳ್ಕೊತೀನಿ. ನಾನು 2 ಮಾತು ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಫಿರ್ಸಾಬ್ ನದಾಫ್. ನಿಗದಿತ ವೇಳಾಪಟ್ಟಿಯಂತೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವಂತೆ ಶಿಕ್ಷಣ ಸಚಿವರಿಗೆ ಬಸವರಾಜ ಹೊರಟ್ಟಿ ಅವರು ಪತ್ರ ಬರೆದಿದ್ದಾರೆ. ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಮುಂದೂಡುವುದರಿಂದ ಯಾವುದೇ ಪ್ರಯೋಜನವಿಲ್ಲ. ನಿಗದಿಯಾದ ಪರೀಕ್ಷೆಗಳನ್ನು ವೇಳಾಪಟ್ಟಿಗೆ ಅನುಗುಣವಾಗಿ ನಡೆಸಿದರೆ ಮಕ್ಕಳ ಕಲಿಕೆ ಹಾಗೂ ಮುಂದಿನ ವ್ಯಾಸಂಗಕ್ಕೆ ಅನುಕೂಲವಾಗುತ್ತದೆ. ಎಸ್ಎಸ್ಎಲ್ಸಿ ಪರೀಕ್ಷೆ ಮುಂದೂಡದೆ ನಿಗದಿತ ವೇಳಾಪಟ್ಟಿಯಂತೆ ನಡೆಸಬೇಕು ಎಂದು ಒತ್ತಾಯಿಸಿ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ. ಸಿಬಿಎಸ್ಇ ಪಠ್ಯಕ್ರಮ ಹಾಗೂ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ಪರೀಕ್ಷೆಯನ್ನ ಮುಂದೂಡಲಾಗಿರುವ ಹಿನ್ನೆಲೆ ರಾಜ್ಯದಲ್ಲಿಯೂ ಎಸ್ಎಸ್ಎಲ್ಸಿ ಮಕ್ಕಳಿಗೆ ಪರೀಕ್ಷೆ ಮಾಡುವ ಒತ್ತಡ ಏಕೆ ಎಂದು ಮಾಧ್ಯಮದಲ್ಲಿ ಚರ್ಚೆ ನಡೆಯುತ್ತಿದೆ. ಇದು ಸರಿಯಾದ ಕ್ರಮವಲ್ಲ. ಪ್ರಮುಖ ಹಂತಗಳ ಪರೀಕ್ಷೆಗಳಿಗೆ ವ್ಯತ್ಯಯ ಉಂಟಾಗಬಾರದು. ಕರ್ನಾಟಕ ಮಾಧ್ಯಮಿಕ ಪರೀಕ್ಷಾ ಮಂಡಳಿಯು 10ನೇ ತರಗತಿಯ ಪರೀಕ್ಷೆಗಳನ್ನು ರದ್ದುಪಡಿಸುವುದಿಲ್ಲ ಎಂದು ಈಗಾಗಲೇ ಸ್ಪಷ್ಟಪಡಿಸಿದೆ. ಅದರಂತೆ ಪರೀಕ್ಷೆಗಳು ರಾಜ್ಯದಲ್ಲಿ ನಡೆಯಲಿ ಎಂದರು. ಕಳೆದ ವರ್ಷದಂತೆ ಈ ವರ್ಷವೂ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸುವುದು ಸೂಕ್ತ. ಪರೀಕ್ಷೆಗಳನ್ನು ಮುಂದೂಡಿದರೆ ಮಕ್ಕಳು ಕಲಿಕೆಯಿಂದ ದೂರ ಸರಿಯುತ್ತಾರೆ. ಕಲಿಕೆಯ ಬಗ್ಗೆ ಆಸಕ್ತಿಯನ್ನ ಕಳೆದುಕೊಳ್ಳುವಂತಾಗುತ್ತದೆ. ರಾಜ್ಯದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಮುಂದಿನ ಎಲ್ಲಾ ಚಟುವಟಿಕೆಗಳಿಗೆ ಕೇಂದ್ರೀಕೃತವಾಗಿರುತ್ತದೆ. ಪರೀಕ್ಷೆಗಳನ್ನು ಕೋವಿಡ್-19 ರ ಎಲ್ಲಾ ಸುರಕ್ಷತಾ ನಿಯಮಾವಳಿಗಳನ್ನು ಪಾಲಿಸಿ ನಡೆಸುವಂತಾಗಬೇಕು ಎಂದು ಅಭಿಪ್ರಾಯಪಟ್ಟರು.
ಶೌಚಾಲಯ ನೀರು ಹೋಗಲು ಗುಂಡಿ ತೆಗೆದಿದ್ದರಿಂದ ಸಹೋದರರಿಬ್ಬರಲ್ಲಿ ವಾದ ವಿವಾದ ಉಂಟಾಗಿ ಸಹೋದರನ ಸಾವಿನಲ್ಲಿ ಅಂತ್ಯ ಕಂಡಿರುವ ಘಟನೆ ಚಿಕ್ಕೋಡಿ ತಾಲೂಕಿನ ನೇಜ್ ಗ್ರಾಮದಲ್ಲಿ ನಡೆದಿದೆ. ತಮ್ಮ ತೋಟದ ಮನೆಯ ಹಿಂಬದಿಯಲ್ಲಿ ಶೌಚಾಲಯ ನೀರು ಹೋಗಲು ಗುಂಡಿ ತೆಗೆದಿದ್ದರಿಂದ ರೊಚ್ಚಿಗೆದ್ದ ತನ್ನ ಸಹೋದರನ ಮೇಲೆ ಹರಿತವಾದ ಆಯುಧದಿಂದ ಹಲ್ಲೆ ಮಾಡಿರುವ ಘಟನೆ ಚಿಕ್ಕೋಡಿ ತಾಲೂಕಿನಲ್ಲಿ ನಡೆದಿದೆ. ನೇಜ್ ಗ್ರಾಮದ ಬರ್ಮು ಶಿವಾಜಿ ಕೋಳಿ ಎಂಬುವವರೇ ಮೃತಪಟ್ಟ ವ್ಯಕ್ತಿಯಾಗಿದ್ದು, ಮೃತರ ಸಹೋದರ ಬಂಡು ಶಿವಾಜಿ ಕೋಳಿಯವರು ಶೌಚಾಲಯ ನೀರು ಹೋಗಲು ಗುಂಡಿ ತೆಗೆದಿದ್ದರಿಂದ ಇಬ್ಬರಲ್ಲಿ ವಾದ ವಿವಾದವಾಗಿ ಸಾವಿನಲ್ಲಿ ಅಂತ್ಯ ಕಂಡಿದೆ. ಮೃತರಾದ ಬರ್ಮು ಹಾಗೂ ಆತನ ಸಹೋದರ ಬಂಡು ಜಗಳವಾಡುತ್ತಿದ್ದಾಗ ಜಗಳ ಬಿಡಿಸಲು ಮಧ್ಯಪ್ರವೇಶಿಸಿದ ಪ್ರಮೋದ್ ಕುಮಾರ್ ಕೋಳಿ ಅವರ ಹೊಟ್ಟಿಗೆ ಬೆನ್ನಿಗೆ ಬಂಡು ಚಾಕುವಿನಿಂದ ಹಲ್ಲೆ ಮಾಡಿದ್ದರಿಂದ ಗಾಯಗೊಂಡಿದ್ದಾನೆ. ಆರೋಪಿ ಬಂಡು ಶಿವಾಜಿ ಕೋಳಿ ಸದಲ್ಗಾ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು ಆತನನ್ನ ಹಿಂಡಲಗಾ ಜೈಲಿಗೆ ಕಳುಹಿಸಲಾಗಿದೆ ಹಾಗೂ ಗಾಯಗೊಂಡ ಪ್ರಮೋದ್ ಕುಮಾರ್ನನ್ನ ಚಿಕ್ಕೋಡಿಯ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಸ್ಥಳಕ್ಕೆ ಸದಲಗಾ ಪೊಲೀಸ್ ಠಾಣೆಯ PSI RY ಬಿಳಿಗಿಯವರು, ತನಿಖಾಧಿಕಾರಿ RR ಪಾಟೀಲ್ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆದಿದೆ. ನಿಪ್ಪಾಣಿ ತಾಲೂಕಿನ ಬೆಡಿಕೆಹಾಳದ ಆಚಾರ್ಯ ದೇಶಭೂಷಣ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ವಿಶೇಷ ಜೀವನ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಸಲಾಯಿತು. ಗೊಂದಲಮಯ ಬದುಕಿನಲ್ಲಿ ಇಂದು ಪ್ರತಿಯೊಬ್ಬ ಮಾನವನಿಗೆ ತನ್ನ ಬದುಕಿನಲ್ಲಿ ಸ್ವ ಅರಿವು, ಭಾವನೆಗಳ ನಿರ್ವಹಣೆ, ಆಚಾರ ವಿಚಾರ, ಸದ್ಗುಣಗಳ ವೃದ್ಧಿ, ಪರಸ್ಪರ ಅಂತರ, ಕೌಶಲ್ಯ, ಒತ್ತಡ ನಿರ್ವಹಣೆಯ ಅಗತ್ಯವಿದ್ದು ಅವುಗಳನ್ನು ಮನತಟ್ಟುವಂತೆ ಮಾಡಲು ಒಂದು ದಿನದ ವಿಶೇಷ ಜೀವನ ಕೌಶಲ್ಯ ತರಬೇತಿ ಕಾರ್ಯಾಗಾರವನ್ನು ಏರ್ಪಡಿಸುವುದಾಗಿ ಜಿಲ್ಲಾ ಯುವ ಪರಿವರ್ತಕರಾದ ಮೊಹಮ್ಮದ್ ಅಜರುದ್ದೀನ್ ಶೇಖ್ ಜಿ ತಿಳಿಸಿದರು. ನಿಪ್ಪಾಣಿ ತಾಲೂಕಿನ ಬೆಡಿಕೆ ಆಚಾರ್ಯ ದೇಶಭೂಷಣ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ವಿಶೇಷ ಜೀವನ ಕೌಶಲ್ಯ ತರಬೇತಿ ಕಾರ್ಯಾಗಾರ ನಡೆಸಲಾಯಿತು. ಪ್ರಾರಂಭದಲ್ಲಿ NSS ಅಧಿಕಾರಿ ಡಾಕ್ಟರ್ ವೀರ್ ಕುಮಾರ್ ಉತ್ತೂರೆ ಕಾರ್ಯಾಗಾರದ ಮಹತ್ವ ಹಾಗೂ ಮೂಲ ಉದ್ದೇಶ ತಿಳಿಸಿದರು. फर्स्ट वन मेडिकल स्टूडेंट, सेकेंड वन डेट, और वो जो तुमने मेडिकल स्टूडेंट लिखा ना उसके नीचे सेकेंड वन आपका नाम लिखिए. जो मेडिकल स्टूडेंट लिखा ना उसके नीचे आपका नाम लिखिए. लिखा है सर. ಸದಲ್ಗಾ ಪಟ್ಟಣದ ಯುವಜನ ಮತ್ತು ಕ್ರೀಡಾ ಇಲಾಖೆಯ ಯುವ ಸ್ಪಂದನ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಕಾರ್ಯಾಗಾರದಲ್ಲಿ ಪ್ರಾಂಶುಪಾಲ ಡಾಕ್ಟರ್ ನೀಲೇಶ್ ಚೌಗ್ಲೆ, ಡಾಕ್ಟರ್ ಧೀರಜ್ ಪಾಟೀಲ್, ಡಾಕ್ಟರ್ ಮದನ್ ಕುಲಕರ್ಣಿ, ಡಾಕ್ಟರ್ ವೈಶಾಲಿ ಪಾಟೀಲ್, ಡಾಕ್ಟರ್ ಕೆಟ್ಕಾಳೆ, ಡಾಕ್ಟರ್ ಜುಗಳೆ, ಡಾಕ್ಟರ್ ಪದ್ಮಜ, ಡಾಕ್ಟರ್ ಸಿಂಹ ಬೋಂಗಾಡೆ ಸೇರಿ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರಿಗೆ ಎರಡನೆಯ ಬಾರಿಗೆ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದೆ. ತೀವ್ರ ಜ್ವರ ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ BSY ಅವರು ಇಂದು ನಗರದ MS ರಾಮಯ್ಯ ಆಸ್ಪತ್ರೆಗೆ ದಾಖಲಾಗಿದ್ದರು. ಕೋವಿಡ್ ಪರೀಕ್ಷೆಗೆ ಒಳಗಾಗಿದ್ದ ಅವರಿಗೆ ಪಾಸಿಟಿವ್ ಕಾಣಿಸಿಕೊಂಡಿರುವುದು ದೃಢಪಟ್ಟಿದೆ. ಇದೀಗ ಮಣಿಪಾಲ್ ಆಸ್ಪತ್ರೆಗೆ ದಾಖಲಾಗಿರುವ ಅವರು ಅಲ್ಲಿಯೇ ಚಿಕಿತ್ಸೆ ಪಡೆಯಲಿದ್ದಾರೆ. ಹೌದು, ಮಸ್ಕಿ, ಬಸವ ಕಲ್ಯಾಣ ಹಾಗೂ ಬೆಳಗಾವಿ ಕ್ಷೇತ್ರದ ಉಪಚುನಾವಣೆಯ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದ ಅವರಿಗೆ ಬುಧವಾರ ಸಂಜೆ ತೀವ್ರ ಜ್ವರ ಕಾಣಿಸಿಕೊಂಡಿತ್ತು. ಗೋಕಾಕ್ನಲ್ಲಿ ರೋಡ್ ಶೋ ನಡೆಸುವ ವೇಳೆ ತೀವ್ರ ಜ್ವರ ಕಾಣಿಸಿಕೊಂಡ ಕಾರಣ ವಿಶ್ರಾಂತಿ ಪಡೆಯುವಂತೆ ವೈದ್ಯರು ಸೂಚಿಸಿದ್ದರು. ಬೆಳಗಾವಿಯಲ್ಲೂ ರೋಡ್ ಶೋ ನಡೆಸುತ್ತಿದ್ದ ಸಂದರ್ಭದಲ್ಲೇ BSYಗೆ ಜ್ವರ ಕಾಣಿಸಿಕೊಂಡಿತ್ತು. ಹೀಗಾಗಿ ಅವರು ಅರ್ಧಕ್ಕೆ ರೋಡ್ ಶೋ ನಿಲ್ಲಿಸಿ ಬೆಂಗಳೂರಿಗೆ ಹಿಂದಿರುಗಿದ್ದರು. ಇಂದು ಬೆಳಗ್ಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, BBMP ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಸಿದ್ದರು. 2 ದಿನಗಳ ಕಾಲ ವಿಶ್ರಾಂತಿ ಪಡೆಯಲು ಕಾವೇರಿಯಿಂದ ಧವಳಗಿರಿಯಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಎಂದು ಹೇಳಲಾಗಿತ್ತು. ರಾಮಯ್ಯ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಅವರು ತೆರಳಿದ್ರು. ಈ ಸಂದರ್ಭದಲ್ಲಿ ಕೋವಿಡ್ ಪರೀಕ್ಷೆಗೊಳಪಡಿಸಿದಾಗ ಪಾಸಿಟಿವ್ ಬಂದಿದೆ. ಕೆಲ ದಿನಗಳ ಹಿಂದೆ ಅವರು 2 ಹಂತದ ಕೋವಿಡ್ ಲಸಿಕೆಯನ್ನ ಪಡೆದಿದ್ದರು. ಈ ಹಿಂದೆಯೂ BSYಗೆ ಕೊರೋನಾ ಪಾಸಿಟಿವ್ ಬಂದಿತ್ತು.
ಇಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರನ್ನ ಒಳಗೊಂಡು ಮಹತ್ವದ ಕೊರೋನಾ ನಿಯಂತ್ರಣದ ತುರ್ತು ಸಭೆಯನ್ನ ನಡೆಸಲಾಯಿತು. ಸಿಎಂ ರವರ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಏಪ್ರಿಲ್ 20ರವರೆಗೆ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಿರುವಂತಹ ನಗರಗಳಲ್ಲಿ ನೈಟ್ ಕರ್ಫ್ಯೂ ಮುಂದುವರಿಸಿದರೆ ಮುಂದಿನ ಮಂಗಳವಾರದಂದು ಕೊರೋನಾ ನಿಯಂತ್ರಣದ ಕುರಿತು ಮಹತ್ವದ ನಿರ್ಧಾರಕ್ಕೆ ಬರುವಂತಹ ನಿರ್ಧಾರಕ್ಕೂ ಬರಲಾಗಿದೆ. ಈ ಕುರಿತಾದ ಇಂದಿನ ಸಭೆಯ ಮುಖ್ಯಾಂಶಗಳು ಇಂತಿವೆ. ಕಾರ್ಪೊರೇಟ್ ವಲಯದ ಆಸ್ಪತ್ರೆಗಳು ತಮ್ಮ ಹತ್ತಿರದ ಹೋಟೆಲ್ಗಳೊಂದಿಗೆ ಒಡಂಬಡಿಕೆ ಮಾಡಿಕೊಂಡು ಕಡಿಮೆ ರೋಗ ಲಕ್ಷಣವುಳ್ಳ ರೋಗಿಗಳಿಗೆ ನೋಡಿಕೊಳ್ಳಲು ತಾತ್ಕಾಲಿಕ ಆಸ್ಪತ್ರೆಗಳನ್ನು ಪ್ರಾರಂಭಿಸಲು ಕ್ರಮ ವಹಿಸುವುದು. ಹೆಚ್ಚು ರೋಗ ಲಕ್ಷಣಗಳುಳ್ಳ ಅಗತ್ಯವಿರುವ ರೋಗಿಗಳನ್ನು ಮಾತ್ರ ಆಸ್ಪತ್ರೆಗಳಿಗೆ ದಾಖಲಿಸಿ ಚಿಕಿತ್ಸೆ ನೀಡಲು ಕ್ರಮ ವಹಿಸುವುದು. ಖಾಸಗಿ ಆಸ್ಪತ್ರೆಗಳಲ್ಲಿ 50% ಹಾಸಿಗೆಗಳನ್ನು ಸರ್ಕಾರದಿಂದ ದಾಖಲಿಸುವ ರೋಗಿಗಳಿಗೆ ಕಾಯ್ದಿರಿಸಲು ಕೂಡಲೇ ಕ್ರಮ ಕೈಗೊಳ್ಳುವುದು. ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ 1,000 ಹಾಸಿಗೆಗಳನ್ನು ಕೋವಿಡ್ ರೋಗಿಗಳಿಗೆ ಕಾಯ್ದಿರಿಸುವುದು. ಅಗತ್ಯವಿರುವ ರೋಗಿಗಳಿಗೆ ಕೂಡಲೇ ಚಿಕಿತ್ಸೆ ನೀಡಲು ಎಲ್ಲ ಖಾಸಗಿ ಆಸ್ಪತ್ರೆಗಳಲ್ಲಿ 1 IPS ಮತ್ತು IAS ಅಧಿಕಾರಿಗಳನ್ನು ಹಾಗೂ PWSSB, ಹೆಸ್ಕಾಂ ಮತ್ತು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿಗಳನ್ನಾಗಿ ನಿಯೋಜಿಸುವುದು. ಕೊರೋನಾ ವೈರಸ್ಸಿನಿಂದ ತೀವ್ರತರವಾಗಿ ಬಳಲುತ್ತಿರುವ ರೋಗಿಗಳಿಗೆ ಮಾತ್ರ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡುವುದು. ಉಳಿದಂತೆ ಕೊರೋನಾ ಲಕ್ಷಣಗಳಿಲ್ಲದ ರೋಗಿಗಳಿಗೂ ತಾತ್ಕಾಲಿಕ ಚಿಕಿತ್ಸಾ ಕೇಂದ್ರಗಳಲ್ಲಿ ಚಿಕಿತ್ಸೆ ನೀಡುವುದು ಹಾಗೂ ಅಗತ್ಯವಿರುವಷ್ಟು ದಿನಗಳು ಮಾತ್ರ ರೋಗಿಗಳನ್ನು ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಿ ಗುಣಮುಖರಾದ ಕೂಡಲೇ ಆಸ್ಪತ್ರೆಯಿಂದ ಬಿಡುಗಡೆಗೊಳಿಸುವುದು. ರಾಜ್ಯದಲ್ಲಿ ಸದ್ಯಕ್ಕೆ ರೆಮ್ಡೆಸಿವಿರ್ ಕೊರತೆ ಇರುವುದಿಲ್ಲ. ಆದಾಗ್ಯೂ ಹೆಚ್ಚುವರಿ ಡೋಸ್ಗಳನ್ನು ಖರೀದಿ ಮಾಡಲು ಈಗಾಗಲೇ ಟೆಂಡರ್ ಕರೆಯಲಾಗಿದ್ದು ಅದನ್ನು ಅಂತಿಮಗೊಳಿಸಿ ಹೆಚ್ಚುವರಿ ಡೋಸ್ಗಳನ್ನು ಸಂಗ್ರಹಿಸಲು ಕ್ರಮ ಕೈಗೊಳ್ಳುವುದು. ಪ್ರಸಕ್ತ ರಾಜ್ಯದಲ್ಲಿ ಆಕ್ಸಿಜನ್ ಕೊರತೆ ಇರುವುದಿಲ್ಲ. ಆದಾಗ್ಯೂ 5,000 ಆಕ್ಸಿಜನ್ ಸಿಲಿಂಡರ್ಗಳ ಬೇಡಿಕೆಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸುವುದು. ಪದೇ ಪದೇ ಆಕ್ಸಿಜನ್ ಸಿಲಿಂಡರ್ಗಳ ಬದಲಾವಣೆ ತಪ್ಪಿಸಲು ಜಂಬೋ ಸಿಲಿಂಡರ್ಗಳನ್ನು ಖರೀದಿಸಲು ಕೂಡಲೇ ಕ್ರಮ ಕೈಗೊಳ್ಳುವುದು. ಈಗಾಗಲೇ ವೈದ್ಯಕೀಯ ಕಾಲೇಜುಗಳಲ್ಲಿ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಿದ್ದು ಅದೇ ರೀತಿಯಾಗಿ ಎಲ್ಲ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಉತ್ಪಾದನಾ ಘಟಕಗಳನ್ನು ಸ್ಥಾಪಿಸಲು ಟೆಂಡರ್ ಕರೆದಿದ್ದು ಕೂಡಲೇ ಅದನ್ನು ಅಂತಿಮಗೊಳಿಸಿ ಘಟಕ ಸ್ಥಾಪಿಸಲು ತ್ವರಿತ ಕ್ರಮ ಕೈಗೊಳ್ಳುವುದು. ಫ್ರಂಟ್ ಲೈನ್ ವರ್ಕರ್ಗಳಾದ ವೈದ್ಯರು, ನರ್ಸ್ಗಳನ್ನು ತಾತ್ಕಾಲಿಕವಾಗಿ ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಕೂಡಲೇ ಕ್ರಮ ಕೈಗೊಳ್ಳುವುದು. ರಾಜ್ಯಾದ್ಯಂತ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅನ್ನು ತ್ವರಿತಗೊಳಿಸುವುದು. ಹೋಮ್ ಐಸೋಲೇಷನ್ ಇರುವ ರೋಗಿಗಳಿಗೆ ಮುದ್ರೆ ಹಾಕಲು ಕ್ರಮ ಕೈಗೊಳ್ಳುವುದು. ಪ್ರತಿದಿನ ನಡೆಸುವ ಕೋವಿಡ್ ಟೆಸ್ಟ್ ಫಲಿತಾಂಶವು 24 ಗಂಟೆಯೊಳಗಾಗಿ ತಪ್ಪದೆ ಲಭ್ಯವಾಗುವಂತೆ ಕ್ರಮ ವಹಿಸಲಾಗುವುದು ಮತ್ತು ಟೆಸ್ಟಿಂಗ್ ಅವಧಿಯನ್ನು ಇನ್ನೂ ಕಡಿಮೆಗೊಳಿಸಲು ಕೂಡಲೇ ಅಗತ್ಯ ಕ್ರಮ ವಹಿಸುವುದು. ಕಂಟೈನ್ಮೆಂಟ್ ಝೋನ್ಗಳನ್ನು ಮತ್ತು ಮೈಕ್ರೋ ಕಂಟೈನ್ಮೆಂಟ್ ಝೋನ್ಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದು. ಅನಗತ್ಯವಾಗಿ ಜನ ಗುಂಪು ಸೇರುವುದನ್ನು ತಡೆಗಟ್ಟಲು ಎಲ್ಲ ಕ್ರಮ ಕೈಗೊಳ್ಳುವುದು. ಬೇಡಿಕೆಗನುಗುಣವಾಗಿ ಉಚಿತವಾಗಿ 108 ಸೇರಿದಂತೆ ಅಗತ್ಯ ಆಂಬ್ಯುಲೆನ್ಸ್ಗಳನ್ನು ಬೆಂಗಳೂರು ನಗರ ಸೇರಿದಂತೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಲಭ್ಯವಿರುವಂತೆ ನೋಡಿಕೊಳ್ಳುವುದು. ಬೆಂಗಳೂರು ನಗರದಲ್ಲಿ ಒಟ್ಟಾರೆಯಾಗಿ 400 ಆಂಬ್ಯುಲೆನ್ಸ್ಗಳನ್ನು ಕೋವಿಡ್ ರೋಗಿಗಳಿಗೋಸ್ಕರ ಉಚಿತವಾಗಿ ಸೇವೆ ಒದಗಿಸಲು ಮೀಸಲಿರಿಸುವುದು. ಬೆಂಗಳೂರು ನಗರದಲ್ಲಿ ಕೋವಿಡ್ನಿಂದಾಗಿ ಮೃತಪಟ್ಟ ಶವಗಳ ಸಾಗಿಸಲು 49 ಆಂಬ್ಯುಲೆನ್ಸ್ಗಳನ್ನು ಉಚಿತವಾಗಿ ಸೇವೆ ಒದಗಿಸಲು ಮೀಸಲಿರಿಸುವುದು. ಚಿತಾಗಾರಗಳಲ್ಲಿ ಕೋವಿಡ್ನಿಂದಾಗಿ ಮೃತಪಟ್ಟ ಶವಗಳ ಅಂತ್ಯಕ್ರಿಯೆಯನ್ನು ಉಚಿತವಾಗಿ ನೆರವೇರಿಸುವುದು. ಬಿಬಿಎಂಪಿಯು ತನ್ನ ಎಲ್ಲ ವಲಯಗಳ ಮತ್ತು ನಿಯಂತ್ರಣ ಕೊಠಡಿಗಳನ್ನು ಸಜ್ಜುಗೊಳಿಸಿ ಕೋವಿಡ್ ರೋಗಿಗಳ ಸಹಾಯಕ್ಕೆ ಸದಾ ಬದ್ಧರಾಗಿರುವಂತೆ ಕ್ರಮ ವಹಿಸುವುದು ಹಾಗೂ ಸಹಾಯವಾಣಿಗಳಿಗೆ ನುರಿತ ವ್ಯಕ್ತಿಗಳನ್ನು ನೇಮಿಸಿ ಸದೃಢಗೊಳಿಸುವುದು. ಈ ರೀತಿಯಾದ 10 ಹಲವು ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಎರಡನೆಯ ಅಲೆಯ ಅಬ್ಬರ ಜೋರಾಗಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕೇಂದ್ರ ಸರ್ಕಾರದ ಅಧೀನದಲ್ಲಿನ ಎಲ್ಲ ಸ್ಮಾರಕಗಳನ್ನು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ಮೇ 15ರವರೆಗೆ ಮುಚ್ಚುವಂತೆ ಆದೇಶ ಮಾಡಲಾಗಿದೆ. ದೇಶದಲ್ಲಿ ಕೊರೋನಾ ಸೋಂಕಿನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿವೆ. ಎರಡನೇ ಅಲೆಯ ಅಬ್ಬರ ಜೋರಾಗುತ್ತಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕೇಂದ್ರ ಸರ್ಕಾರದ ಅಡಿಯಲ್ಲಿನ ಸ್ಮಾರಕಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ಮೇ 15ರವರೆಗೆ ಮುಚ್ಚುವಂತೆ ಆದೇಶ ಮಾಡಲಾಗಿದೆ. ಈ ಕುರಿತಂತೆ ಆರ್ಕಿಯಾಲಜಿ ಆಫ್ ಇಂಡಿಯಾದ ನಿರ್ದೇಶಕ NK ಪಾಠಕ್ ಆದೇಶ ಹೊರಡಿಸಿದ್ದು, ಕೊರೋನಾ ಸೋಂಕಿನ ಪ್ರಕರಣಗಳ ಸಂಖ್ಯೆ ಹೆಚ್ಚಳ ಹಿನ್ನೆಲೆಯಲ್ಲಿ ಕೂಡಲೇ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಮಾನ್ಯುಮೆಂಟ್ ಮ್ಯೂಸಿಯಂಗಳನ್ನು ಕೂಡಲೇ ಮೇ 15ರವರೆಗೆ ಮುಚ್ಚುವಂತೆ ಆದೇಶಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿನ ದೇಶದ ಎಲ್ಲಾ ಪ್ರಾಚ್ಯ ವಸ್ತು ಸ್ಥಳಗಳಿಗೆ ಸದ್ಯ ಬೀಗ ಹಾಕಲಾಗಿದೆ. ದೇಶದಲ್ಲಿ ದಿನದಿಂದ ದಿನಕ್ಕೆ ಮಹಾಮಾರಿ ಕೊರೋನಾ ಹೆಚ್ಚಾಗುತ್ತಿದ್ದು, ಹೀಗಾಗಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು, ಇನ್ನು ಮುಂದೆ ಪ್ರವಾಸಕ್ಕೆ ಹೋಗುವ ಸಾರ್ವಜನಿಕರು ಮತ್ತೊಮ್ಮೆ ಆಲೋಚಿಸಬೇಕಾಗಿದೆ. ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹಾಡಹಗಲೇ ಅಕ್ರಮ ಮಣ್ಣು ಸಾಗಾಟ ಮಾಡಿ ಮಣ್ಣು ಮಾಫಿಯಾ ಮಾಲೀಕರು ಸರ್ಕಾರದ ಬೊಕ್ಕಸಕ್ಕೆ ಕನ್ನ ಹಾಕುತ್ತಿದ್ದರೂ ಸಂಬಂಧಿಸಿದ ಇಲಾಖೆಯವರು ಮಾತ್ರ ಜಾಣಕುರುಡನಂತೆ ವರ್ತಿಸುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಹಾಡಹಗಲೇ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದು ಸರ್ಕಾರದ ಬೊಕ್ಕಸಕ್ಕೆ ಮಣ್ಣು ಮಾಫಿಯಾ ಮಾಲೀಕರು ಕನ್ನ ಹಾಕುತ್ತಿದ್ದಾರೆ. ಈ ಅಕ್ರಮ ಮಣ್ಣು ಸಾಗಾಟದಲ್ಲಿ ಪೊಲೀಸ್ ಇಲಾಖೆ ಹಾಗೂ ಇನ್ನಿತರ ಅಧಿಕಾರಿಗಳು ಶಾಮೀಲಾಗಿದ್ದಾರೆಂಬ ಆರೋಪಗಳು ಸಹ ಕೇಳಿಬರುತ್ತಿವೆ. ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹಿತ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ತಹಸೀಲ್ದಾರ್ ಉಪವಿಭಾಗಾಧಿಕಾರಿಗಳ ಗಮನಕ್ಕೂ ತಂದರೂ ಸಹಿತ ಆಯ್ತು ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಬೂಬು ಹೇಳಿ ತಿಂಗಳು ಕಳೆದರೂ ಸಹಿತ ಯಾವುದೇ ಅಧಿಕಾರಿಗಳು ಇದ್ದ ಕಡೆ ಗಮನ ಹರಿಸಿಲ್ಲ ಎಂಬ ಮಾತು ಸಹಿತ ಕೇಳಿಬರುತ್ತಿದೆ. ಇನ್ನು ಈ ಅಕ್ರಮ ಮಣ್ಣು ಸಾಗಾಟ ಚಿಕ್ಕೋಡಿ ತಾಲೂಕಿನ
ಚಂದೂರ್ಟಕ್, ಮಾನೇವಾಡಿ ಇನ್ನು ಹಲವು ಕಡೆ ಅಕ್ರಮ ಮಣ್ಣು ಸಾಗಾಟ ಮಾಡುತ್ತಿದ್ದಾರೆ. ಮುಳುಗಡೆಯಾದ ಗ್ರಾಮಗಳಲ್ಲಿ ಅತಿ ಹೆಚ್ಚು ಅಕ್ರಮ ಮಣ್ಣು ಸಾಗಾಟ ನಡೆದಿದೆ ಎನ್ನಲಾಗಿದೆ. ನದಿ ದಡದಿಂದ ಹೊಲಗದ್ದೆಗಳಲ್ಲಿ ಮಣ್ಣು ತೆಗೆಯುತ್ತಿದ್ದರಿಂದ ಮಳೆಗಾಲದಲ್ಲಿ ಅತಿ ಬೇಗ ನದಿ ನೀರು ಗ್ರಾಮಕ್ಕೆ ಬರುತ್ತದೆ. ಹೀಗಾಗಿ ಬೇಗನೆ ಗ್ರಾಮಗಳು ಮುಳುಗಡೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇದರಿಂದ ಜನರಲ್ಲಿಯೂ ಭಯದ ವಾತಾವರಣ ಮನೆ ಮಾಡಿದೆ. ಇನ್ನು ಮಾಧ್ಯಮದ ಕ್ಯಾಮೆರಾ ನೋಡಿದ ತಕ್ಷಣ ಅಲ್ಲಿರುವ ಜೆಸಿಬಿ ಟ್ರ್ಯಾಕ್ಟರ್ಗಳನ್ನು ತೆಗೆದುಕೊಂಡು ಪರಾರಿಯಾಗಿದ್ದಾರೆ. ಇಷ್ಟೆಲ್ಲ ಅಕ್ರಮ ಮಣ್ಣು ಮಾರಾಟ ನಡೆಯುತ್ತಿದ್ದರೂ ಸಹಿತ ಹಾರಿಗೆ ಉತ್ತರ ಕೊಟ್ಟು ಚಿಕ್ಕೋಡಿ ಉಪವಿಭಾಗಾಧಿಕಾರಿಗಳು ಜಾನ ಮೌನ ವಹಿಸಿರುವುದು ವಿಪರ್ಯಾಸದ ಸಂಗತಿಯಾಗಿದೆ. ಈಗ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ಚಿಕ್ಕೋಡಿ ಉಪವಿಭಾಗದೊಳಗೆ ಕೃಷ್ಣಾವಳಿಗೆ ಪ್ರತಿ ಸಲ ಮಹಾಪೂರ್ ಬರ್ತೈತಿ. ಮಹಾಪೂರದಿಂದ ಹಳ್ಳಿ ಜನರಿಗೆಲ್ಲ ಭಾಳ ತೊಂದರೆ ಆಗ್ತೈತಿ. ಹೊಳಿ ದಂಡಿ ಜನರಿಗೆಲ್ಲ ಭಾಳ ತೊಂದರೆ ಆಗ್ತೈತಿ. ನೀರು ಹೋಗ್ತೈತಿ, ನುಕ್ಸಾನ ಆಗ್ತೈತಿ, ಬೆಳೆ ಹಾನಿ ಆಗ್ತವೆ. ಇದಕ್ಕೆಲ್ಲ ಕಾರಣ ಏನಪ್ಪ ಅಂತಂದ್ರೆ ಹೊಳಿದ ಅತಿಕ್ರಮಣ ಮಾಡತ್ತಾರೆ. ಹೊಳಿ ಅತಿಕ್ರಮಣ ಅಂದ್ರೆ ಏನು ಮಾಡತ್ತಾರು? ಮಣ್ಣು ತೆಗ್ಯಾಕದಾರ. ಹೊಳಿ ಆಜು ಬಾಜುಕೆಲ್ಲ ಏನೈತಿ ಮಣ್ಣು ತೆಗ್ಯಾಕದರು. ಅಕ್ರಮ ಮಣ್ಣು ಗಣಿಗಾರಿಕೆ ಯಾಕಿಲ್ದೆ ನಡೆದೈತಿ. ಈ ಮಣ್ಣು ಗಣಿಗಾರಿಕೆಯಿಂದ ಊರು ಸಮೀಪ ಹೊಳಿ ಹೋಗೋಕ್ಕೆ ಸಂಭವ ಐತಿ. ಅದಕ್ಕೆ ದಿವಸ ನಡೆದೈತಿ ಅದು. ಅದಕ್ಕೆ ಚಿಕ್ಕೋಡಿ ತಾಲೂಕಾ ಸನ್ಮಾನ್ಯ ದಂಡಾಧಿಕಾರಿಗಳು ಅಂತ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ ಯಾರ್ಯಾರು ತಪ್ಪಿತಸ್ಥರಿರೋರು, ಯಾರು ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡಾಕತ್ತಿದ್ರು ಅವ್ರನ್ನ ಕ್ರಮ ತಗೋಬೇಕಂತ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತೀವಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು. ಏನು ಚಿಕ್ಕೋಡಿ ತಾಲೂಕಿನ ಸುತ್ತಮುತ್ತ ಒಂದು ಏನೋ ಹಾಡೋಗಲಿ ಒಂದು ಅಕ್ರಮ ಮಣ್ಣು ದಂಧೆ ನಡೀತದೆ. ಇಲ್ಲಿ ಸಾಕಷ್ಟು ಪ್ರಮಾಣ ನೀವು ನೋಡ್ತಿರ್ಬೋದು. 50-60 ಫೂಟ್ ಕೆಳಗಿಂತ ಕೆಳಗೆ ಒಂದು ಮಣ್ಣು ತೆಗೆಯುವಂಥ ಪ್ರಯತ್ನ ನಡೀತಿದೆ. ಇಲ್ಲಿ ಸಾಕಷ್ಟು ಈ ನದಿ ಭಾಗದಲ್ಲಿ ಇರುವಂಥ ನದಿ ತೀರದಲ್ಲಿ ಒಂದು ಅಕ್ರಮ ಮಣ್ಣು ದಂಧೆ ನಡೀತಾ ಇದೆ. ಮಾಧ್ಯಮದವರು ಇಲ್ಲಿ ಬಂದು ಒಂದು ಏನೋ ಸುದ್ದಿ ವಿಡಿಯೋ ಮಾಡ್ತಿರುವಾಗ JCB ಆಗಲಿ ಟ್ರ್ಯಾಕ್ಟರ್ಗಳು ಪರಾರಿಯಾಗಿದ್ದಾರೆ. ಇಲ್ಲಿ ಸಾಕಷ್ಟು ಅಧಿಕಾರಿಗಳು ಇಲ್ಲಿ ಲಂಚದ ಆರೋಪ ಒಂದು ಕೇಳಿ ಬರ್ತಾ ಇದೆ. ಸಾಕಷ್ಟು ಪ್ರಮಾಣದಲ್ಲಿ ನೋಡ್ತಿರ್ಬೋದು ನೀವು ಅಕ್ರಮ ಮಣ್ಣು ದಂಧೆಗೆ ಇಲ್ಲಿ ಯಾವ ಅಧಿಕಾರಿ ಆಗಲಿ ಬರ್ತಾ ಇಲ್ಲ. ಸಾಕಷ್ಟು ಸಲ ಕಣ್ಣಿಗೆ ಕಾಣಿದ್ರು ಕೂಡ ಇಲ್ಲಿ ಯಾವ ಅಧಿಕಾರಿಗಳು ಸಹ ಇತ್ತ ಕಡೆ ನೋಡ್ತಾ ಇಲ್ಲ. ಶಿವಕುಮಾರ್ ದಳ್ವಿ, ಸತ್ಯಂ ಟಿವಿ. ಕಳೆದ 9 ದಿನಗಳಿಂದ ಸಾರಿಗೆ ನೌಕರರ ಮುಷ್ಕರ ನಡೆಸುತ್ತಿದ್ದು ಕರ್ತವ್ಯಕ್ಕೆ ಹಾಜರಾಗದವರ ಮೇಲೆ ಶಿಸ್ತು ಪ್ರಕರಣ ಹಾಕುತ್ತಿದ್ದು ಇದನ್ನು ರದ್ದುಪಡಿಸುವಂತೆ ಹುಣಗುಂದ ತಾಲೂಕಾ ಶಾಸಕರಿಗೆ ಮನವಿ ಸಲ್ಲಿಸಲಾಯಿತು. ಕಳೆದ 9 ದಿನಗಳಿಂದ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತಿದ್ದು ಕರ್ತವ್ಯಕ್ಕೆ ಹಾಜರಾಗದವರ ಮೇಲೆ ಶಿಸ್ತು ಪ್ರಕರಣ ಹಾಕುತ್ತಿದ್ದು ಇದನ್ನು ರದ್ದುಪಡಿಸುವಂತೆ ಹುಣಗುಂದ ಮತ್ತು ಇಳಕಲ್ ಸಾರಿಗೆ ನೌಕರರು ಮಾನ್ಯ ತಾಲೂಕಾ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಆಪ್ತ ಸಹಾಯಕರಿಗೆ ಮನವಿ ಸಲ್ಲಿಸಿ ಸರ್ಕಾರದೊಂದಿಗೆ ಚರ್ಚಿಸಲು ತಿಳಿಸಿದ್ದಾರೆ. ಪ್ರತಿನಿತ್ಯ ದೂರವಾಣಿ ಸಂಪರ್ಕ ಕರೆ ಮಾಡಿ ನಮಗೆ ಅಧಿಕಾರಿಗಳು ಕಿರುಕುಳ ನೀಡುತ್ತಿದ್ದಾರೆ ಎಂದು ಮಾಧ್ಯಮದವರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ. ಫೋನ್ ಮಾಡ್ಬಿಡ್ತೀವಿ.
ಗಂಡ ಐತಿ ಇಬ್ರು ಮಕ್ಕಳು ಒಂದ್ ನಿಮಿಷ ಇಬ್ರು ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರ ಗಂಡ ನೌಕರಿ ಹೋಗಿರ್ತಾನ ಈ ಸದ್ಯಕ್ಕೆ ನೌಕರಿಗಿಲ್ಲ ಏನೋ ಒಂದು ಸಮಸ್ಯೆ ಆಗೈತಿ ಹೊರಗೆ ಹೋಗಿರ್ತೀವಲ್ಲ ಇದನ್ನ ತಿಳ್ಕೊಂಡು ಮನೆಗೆ ಬಂದು ಹೆಂಡ್ರ ಇದ್ದಾಗ ಕಿರ್ಕೊಳ್ ಕೊಡ್ತಾರೆ ಇವರು ಯಾವ ಕಾರಣಕ್ಕೆ ಇದು ಒಬ್ರು ಮಾತಾಡ್ತಾರೆ ಕೊಟ್ಟಿವಲ್ಲ ಅದು ಕೊಟ್ಟಿದ್ರು ಈ ತರ ಯಾಕೆ ಮಾಡ್ತಾರೆ ಇವರು ಈ ಪ್ರೋಟೋಕಾಲ್ ಆಗ್ತಿಲ್ಲ ಅವ್ರ ಮನೆ ಬರ್ತಾರೆ ನಿಮ್ಗೆ ಏನಾಗುತ್ತೆ ಪೊಲೀಸ್ ನಿಮ್ಗೆ ಈ ಸದ್ ಪ್ರೋಟೋಕಾಲ್ ಆಗ್ತಿಲ್ಲ ಇದು ಮನೆ ಬಂದ್ರೆ ಅವರು ಮನೆ ಬರ್ತಾರ ತಪ್ಪದು ಅಲ್ಲಿ ಫ್ಯಾಮಿಲಿ ಇರ್ತ ಮನ್ಯಾಗ ಅಲ್ಲಿ ಫ್ಯಾಮಿಲಿ ಏನು ಅದು ಕೊಡಿಗಾರ ನಮ್ಮ ಶಾಸಕರ ಕರೋಡು ಸಾಹೇಬ್ರ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.